ರಾಜ್ಮತಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸರ್ಕಾರಿ ಪ್ರೌಢಶಾಲೆ ಕಪ್ಲಾಪುರ. ಲೇಖಕರು ಪರಿಚಯ. ಕವಿ ಅರಾಮಿತ್ರ. ಜನನ 1935. ಸ್ಥಳ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಕೃತಿಗಳು ಒಳನೋಟಗಳ ಕವಿಗಳು ಬೆನ್ನೇರಿ, ಕೈಲಾಸಂ, ಬದುಕು, ಬರಹ ಇತ್ಯಾದಿಗಳು. ಪ್ರಶಸ್ತಿ: ವರ್ಧಮಾನ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ ಪ್ರಶಸ್ತಿ, ನವರತ್ನರಾಮ್ ಪ್ರಶಸ್ತಿ. ಆಕಾರ ಕೃತಿ: ಮಹಾಭಾರತ. ಪಾತ್ರ ಸಂಗತಿಗಳು. 2ನೇ ಪಾಠ ಬೋಧಿವೃಕ್ಷದ ಹಾಡು. ಲೇಖಕರು ಬಸವರಾಜ್ ಸಬರದ್. ಜನನ 1954. ಸ್ಥಳ ಕುಪ್ಪಳ್ಳಿ ಜಿಲ್ಲೆಯ ಕೊಕ್ಕನೂರು. ಕೃತಿಗಳು ನನ್ನವರ ಹಾಡು, ಹೋರಾಟ, ಹನಿಗಳು, ನರಬಲ ಇತ್ಯಾದಿಗಳು. ಪ್ರಶಸ್ತಿಗಳು: ಕಾವ್ಯಾನಂದ ಪ್ರಶಸ್ತಿ, ದೇವರಾಜ್ ಬಹದ್ದೂರ್ ಪ್ರಶಸ್ತಿ. ಬೋಧಿವೃಕ್ಷದ ಹಾಡು. ಏಕಾಂಗಿ ವೀರನಂತೆ ಮಧ್ಯರಾತ್ರಿಯದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು. ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು. ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಕಾಡು ಕಾಡು ಅಲದೆ ಅವಗೆ ನಾಡಿನರ್ಥ ಹೊಳೆಯಿತು. ಕೋಗಿಲೆಯ ಹಾಡದೊಂದು ದೂರದಿಂದ ಕೇಳಿದು. ಬೆಳ್ಳಿ ಚುಕ್ಕಿ ಬಾಣನಲ್ಲಿ ಆಗ ತಾನೆ ಬೆಳಗಿತು. ಬೋಧಿ ವೃಕ್ಷದಲ್ಲಿ ಮಹಾಬೆಳಕು